ನಮಸ್ಕಾರ ಎಲ್ಲರಿಗೂ. ಕಳೆದ ವಿಡಿಯೋದಲ್ಲಿ ನಾವು ಕನ್ವಲ್ಯೂಷನ್ ಇಂಟೆಗ್ರಲ್ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಯೂನಿಟ್ಸ್ ಆಫ್ ಫಂಕ್ಷನ್ ಮತ್ತು ಶಿಫ್ಟೆಡ್ ಯೂನಿಟ್ಸ್ ಆಫ್ ಫಂಕ್ಷನು. ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಒಂದು ಯೂನಿಟ್ಸ್ ಆಫ್ ಫಂಕ್ಷನ್ ಹಾಗೆ ಇಟ್ಕೊಂಡು ಇನ್ನೊಂದು ರೆಕ್ಟಾಂಗ್ಯುಲರ್ ಫಂಕ್ಷನ್ ತೊಗೊಳ್ಳೋಣ. ಸೊ ಇಲ್ಲಿ ನಾವು ತೊಗೊಳ್ತಿರೋ ಸಿಗ್ನಲು ಎಕ್ಸ್ ಆಫ್ ಟಿ ಒಂದು ಯೂನಿಟ್ಸ್ ಆಫ್ ಫಂಕ್ಷನು, ಯು ಆಫ್ ಟಿ. ಇನ್ನು ಹೆಚ್ ಆಫ್ ಟಿ ಒಂದು ರೆಕ್ಟಾಂಗ್ಯುಲರ್ ಫಂಕ್ಷನು. ರೆಕ್ಟಾಂಗ್ಯುಲರ್ ಫಂಕ್ಷನ್ ಹೇಗಿರುತ್ತೆ ನೋಡೋಣ. ಫಸ್ಟ್ ಎಕ್ಸ್ ಆಫ್ ಟಿ ಪ್ಲಾಟ್ ಮಾಡೋಣ. ಎಕ್ಸ್ ಆಫ್ ಟಿ ಅಂದರೆ ಒಂದು ಸ್ಟೆಪ್ ಫಂಕ್ಷನ್ ಯು ಆಫ್ ಟಿ, ಆಂಪ್ಲಿಟ್ಯೂಡ್ 1, ಡ್ಯೂರೇಷನ್ 0 to infinity. ಹೆಚ್ ಆಫ್ ಟಿನ ಒಂದು ರೆಕ್ಟಾಂಗ್ಯುಲರ್ ಪಲ್ಸ್ ಅಂದರೆ ಒಂದು ಫೈನೈಟ್ ಸಿಗ್ನಲ್ಲು 0 to 2 ತೊಗೊಳ್ಳೋಣ. ಈ ಪ್ರಾಬ್ಲಮಲ್ಲಿ 0 to ಆಂಪ್ಲಿಟ್ಯೂಡ್ 1 ತೊಗೊಳ್ಳೋಣ. ಇದು ಹೇಗೆ ಬರುತ್ತೆ ಅಂದರೆ ನಮಗೆ ಒಂದು ಯೂನಿಟ್ ಸ್ಟೆಪ್ ಫಂಕ್ಷನ್ ಯು ಆಫ್ ಟಿ ತೊಗೊಂಡು ಇನ್ನೊಂದು ಶಿಫ್ಟೆಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಜೊತೆ ಸಪ್ರೇಟ್ ಮಾಡಿದರೆ 0 1 2 3 4 ಇದು 0 1 2. ಸೊ ಇದು ಯು ಆಫ್ ಟಿ ಮೈನಸ್ 2 ಆಗುತ್ತೆ ಸೆಕೆಂಡ್ ಸಿಗ್ನಲ್. ಇವೆರಡು ಸಪ್ರೇಟ್ ಮಾಡಿದ್ರೆ ಯು ಆಫ್ ಟಿ ಮೈನಸ್ 2 ಮಾಡಿದರೆ ನಮಗೆ 0 to 2 ಅಲ್ಲಿ ಫಸ್ಟ್ ಸಿಗ್ನಲ್ 1 ಇದೆ, ಸೆಕೆಂಡ್ ಸಿಗ್ನಲ್ 0 ಇದೆ. ಸೊ 1 - 0 1 ಆಗುತ್ತೆ. ನೆಕ್ಸ್ಟು ಎರಡೂ ಸಿಗ್ನಲ್ 2 to infinity 1 ಇರುತ್ತೆ, 1 - 1 0 ಆಗಿಬಿಡುತ್ತೆ. ಸೊ ಇದನ್ನು ನಾವು ರೆಕ್ಟಾಂಗ್ಯುಲರ್ ಫಂಕ್ಷನ್ ಅಂತ ಕರಿತೀವಿ. ಸೊ ಎಚ್ ಆಫ್ ಟಿ ನಾವು ಈ ಸಿಗ್ನಲ್ಗೆ ಏನಂತ ಬರಿಬೋದು ಅಂದರೆ ಯು ಆಫ್ ಟಿ ಮೈನಸ್ ಯು ಆಫ್ ಟಿ ಮೈನಸ್ 2 ಅಂತ ಬರಿಬೋದು. ಸೊ ನಾವು ಕನ್ವಲ್ಯೂಷನ್ ಮಾಡ್ತಿರೋ 2 ಸಿಗ್ನಲ್ಸ್ ಯಾವ್ದು ಅಂದರೆ ಎಕ್ಸ್ ಆಫ್ ಟಿ ಕನ್ವಾಲ್ವಿಂಗ್ ಎಚ್ ಆಫ್ ಟಿ ವೈ ಆಫ್ ಟಿ ಆಗುತ್ತೆ, ಯು ಆಫ್ ಟಿ ವಿತ್ ಯು ಆಫ್ ಟಿ ಮೈನಸ್ ಯು ಆಫ್ ಟಿ ಮೈನಸ್ 2 ಆಗುತ್ತೆ. ಇವೆರಡದ ಕನ್ವಲ್ಯೂಷನ್ ಏನಾಗುತ್ತೆ ನೋಡೋಣ. ಸಿಗ್ನಲ್ ಎಕ್ಸ್ ಆಫ್ ಟಿ ಅಂದರೆ ಯು ಆಫ್ ಟಿ, ಎಚ್ ಆಫ್ ಟಿ ಅಂದರೆ ರೆಕ್ಟಾಂಗ್ಯುಲರ್ ಪಲ್ಸು, ಅದನ್ನು ಯು ಆಫ್ ಟಿ ಮೈನಸ್ ಯು ಆಫ್ ಟಿ ಮೈನಸ್ 2 ಬರಿಬೋದು. ಕನ್ವಲ್ಯೂಷನ್ ಇಂಟೆಗ್ರಲ್ಲು ಎಕ್ಸ್ ಆಫ್ ಟೌ ಹೆಚ್ ಆಫ್ ಟಿ ಮೈನಸ್ ಟೌ ಡಿ ಟೌ. ನಾವು ಕನ್ವಲ್ಯೂಷನ್ ಇಂಟೆಗ್ರಲ್ ಯೂಶಲಿ ಹೇಗೆ ಶುರು ಮಾಡ್ತೀವಿ ಅಂದರೆ ಟಿಗೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಹಾಕ್ತಿದ್ದೀವಿ. ಯೂಶಲಿ ನಾವು ಹಾಕೋ ವ್ಯಾಲ್ಯೂ ಟಿ ಈಸ್ ಈಕ್ವಲ್ ಟು 0. ಸೊ ಟಿ ಈಸ್ ಈಕ್ವಲ್ ಟು 0 ಹಾಕಿದ್ರೆ ನಮಗೆ ಈಕ್ವೇಷನು ಎಕ್ಸ್ ಆಫ್ ಟೌ ಹೆಚ್ ಆಫ್ ಮೈನಸ್ ಟೌ ಡಿ ಟೌ ಇಂಟಗ್ರೇಷನ್ -∞ ಪ್ಲಸ್ ಇನ್ಫಿನಿಟಿ ಬರ್ತಿದೆ. ಏನು ಹೇಳ್ತಾ ಇದೆ ಅಂದರೆ ನಮಗೆ ಎಕ್ಸ್ ಆಫ್ ಟೌನ ಹೆಚ್ ಆಫ್ ಮೈನಸ್ ಟೌ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅದರಲ್ಲಿ ಏನಾದರೂ ಒಂದು ನಾನ್ ಜೀರೋ ಏರಿಯಾ ಬಂದರೆ ಅದ್ರ ಏರಿಯಾ ಫೈಂಡ್ ಮಾಡಬೇಕು. ಆ ಏರಿಯಾನ ನಾವು ಕನ್ವಲ್ಯೂಷನ್ ಇಂಟೆಗ್ರಲ್ ಟೈಮ್ ಟಿ ಈಸ್ ಈಕ್ವಲ್ ಟು 0 ಅಂತ ಕರಿತೀವಿ. ಸೊ ನನಗೆ ಎಕ್ಸ್ ಆಫ್ ಟೌ ಬೇಕು. ಎಕ್ಸ್ ಆಫ್ ಟೌ ಅಂದರೆ ಯು ಆಫ್ ಟೌ. ಸೊ 0 to infinity ಒಂದು ಸಿಗ್ನಲ್ಲು ಆಂಪ್ಲಿಟ್ಯೂಡ್ 1 ಇರುತ್ತೆ. ಹೆಚ್ ಆಫ್ ಮೈನಸ್ ಟೌ ಅಂದರೆ 0 to 2ವರೆಗೂ ಇರುತ್ತೆ. ಹೆಚ್ ಆಫ್ ಮೈನಸ್ ಟೌ ಅಂದರೆ 0 to -2 ರಿಫ್ಲೆಕ್ಟೆಡ್ ವರ್ಷನ್ ಆಫ್ ಹೆಚ್ ಆಫ್ ಮೈನಸ್ ಟೌ. ಎರಡನ್ನು ಒಂದೇ ಆಕ್ಸೆಸಲ್ಲಿ ತೊಗೊಂಡು ನಮಗೆ ಓವರ್ಲ್ಯಾಪ್ ಎಲ್ಲಿಂದ ಶುರು ಆಗುತ್ತೆ ನೋಡೋಣ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಸೊ ಇದನ್ನು ಒಂದೇ ಆಕ್ಸೆಸಲ್ಲಿ ತೊಗೊಂಡೆ ಇಲ್ಲಿ ನಾವು ನೋಡ್ಬೋದು ಎಡ್ಜ್ ಆಫ್ ಹೆಚ್ ಆಫ್ ಮೈನಸ್ ಟೌ ಮತ್ತು ಎಡ್ಜ್ ಆಫ್ ಎಕ್ಸ್ ಆಫ್ ಟೌ ಎರಡು ಕೋಇನ್ಸೈಡ್ ಆಗ್ತಿದೆ. ಸೊ ಅದು ನಾವು ಅದಕ್ಕೆ ಟಿ ಈಸ್ ಈಕ್ವಲ್ ಟು 0ನ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಓವರ್ಲ್ಯಾಪ್ ಅಂತ ಕರಿಬೋದು. ಈಗ ನಾನು ಈಗ ಲೆಫ್ಟಿಗೆ ಮೂವ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಎಡ್ಜ್ 0 ಇದು -1ಗೆ ಬರುತ್ತೆ. ಸೊ ನಾವು ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಅದನ್ನು ನಾವು ಟಿನ ನೆಗೆಟಿವ್ ಅಂತ ತೊಗೋಬೇಕು. ಆವಾಗ ಹೆಚ್ ಆಫ್ ಮೈನಸ್ ಟೌ -1 ಆಗುತ್ತೆ. ನಾನು ಲೆಫ್ಟಿಗೆ 1 ಯೂನಿಟ್ ಶಿಫ್ಟ್ ಮಾಡಿದ್ರೆ. ರೈಟಿಗೆ ಶಿಫ್ಟ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಯಾಕೆಂದರೆ ರಿಫ್ಲೆಕ್ಟೆಡ್ ವರ್ಷನಿಗೆ ನಾವು ಲೆಫ್ಟ್ ಆ್ಯಂಡ್ ರೈಟ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ಹಿಂದಿನ ವೀಡಿಯೋಸ್ಗಳಲ್ಲಿ ನೋಡಿದ್ದೀವಿ. ಸೊ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಈ 0 ಇರೋದು -1ಗೆ ಬರುತ್ತೆ. ಅದು ಹೇಗೆ ಬರುತ್ತೆ ಅಂದರೆ 0 ಮೈನಸ್ ದ ಫ್ಯಾಕ್ಟರ್ 1 ಯೂನಿಟ್. ಸೊ 0 - 1 ಆಗುತ್ತೆ. ಸೊ ಅದನ್ನೇ ಇಲ್ಲಿ ಬರ್ದಿರೋದು. ನೆಕ್ಸ್ಟ್ -1ಅಲ್ಲಿರೋದು -2 ಬರುತ್ತೆ, -2 ಅಲ್ಲಿರೋದು -3 ಬರುತ್ತೆ. ಅದೇ ಟಿ ಈಸ್ ಈಕ್ವಲ್ ಟು -2 ಹಾಕಿದ್ರೆ 0ಲಿದ್ದಿದ್ದು -2 ಬಂದಿದೆ. ಸೊ 0 - 2 -1ಅಲ್ಲಿದ್ದು -3ಗೆ ಬರ್ತಿದೆ. ಸೊ -1 ಇಸ್ -3 ಆಗುತ್ತೆ. -2 ಅಲ್ಲಿದ್ದು -4 ಅಂದರೆ ಹೇಗೆ ಬರ್ತದೆ ಅಂದರೆ -2 ಮೈನಸ್ ದ ಫ್ಯಾಕ್ಟರ್ 2 ಯೂನಿಟ್ಸ್. ನಾವು ಲೆಫ್ಟಿಗೆ ಹೋಗೋದು ಯೂಸ್ಲೆಸ್. ಯಾಕೆ ಅಂದರೆ ಇಲ್ಲೊಂದು ಗ್ಯಾಪು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಓವರ್ಲ್ಯಾಪಿಂದ ನಾವು ದೂರ ಹೋಗ್ತಾ ಇದ್ದೀವಿ. ಏನಾದರೂ ನಮಗೆ ಓವರ್ಲ್ಯಾಪ್ ಚಾನ್ಸಸ್ ಇದೆ ಅಂದರೆ ಅದು ರೈಟಲ್ಲಿ ಮಾತ್ರ. ಸೊ ಅದಕ್ಕೆ ನಾವು ರೈಟಿಗೆ ಶಿಫ್ಟ್ ಮಾಡೋಣ. ಇದು ಟಿ ಈಸ್ ಈಕ್ವಲ್ ಟು -1, ಟಿ ಈಸ್ ಈಕ್ವಲ್ ಟು 0. ಇದು ಟಿ ಈಸ್ ಈಕ್ವಲ್ ಟು 0ಗೆ 0 ಎಡ್ಜು ಕೋಯಿನ್ಸೈಡ್ ಆಗುತ್ತೆ. ಟಿ ಈಸ್ ಈಕ್ವಲ್ ಟು 1 ಅಂದರೆ ರೈಟಿಗೆ ಶಿಫ್ಟ್ ಆಗುತ್ತೆ 1 ಯೂನಿಟ್. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ 0ಲಿದ್ದು 1ಗೆ ಬರುತ್ತೆ. ಶಿಫ್ಟ್ ಮಾಡ್ತಿರೋ ಯೂನಿಟ್ಟು 1, ರೈಟಿಗೆ ಮಾಡ್ತಿದ್ವಿ +1 ಆಗುತ್ತೆ. ಸೊ 0ಅಲ್ಲಿರೋ ಎಡ್ಜು ಹೆಚ್ ಆಫ್ ಮೈನಸ್ ಟೌದು 1ಗೆ ಬರುತ್ತೆ. ನೆಕ್ಸ್ಟ್ -1ಅಲ್ಲಿದ್ದು 0ಗೆ ಬರುತ್ತೆ. -2 ಅಲ್ಲಿದ್ದು -1ಗೆ ಬರುತ್ತೆ. +1 ಆ್ಯಡ್ ಮಾಡಿದ್ರೆ ಟಿ ಈಸ್ ಈಕ್ವಲ್ ಟು 2 ಹಾಕಿದ್ರೆ 0ಲಿದ್ದಿದ್ದು ಎಡ್ಜು ಇಲ್ಲಿದ್ದು ಎಡ್ಜು +2 ಬರುತ್ತೆ. -1ಅಲ್ಲಿದ್ದು +1ಗೆ ಬರುತ್ತೆ. -2 ಅಲ್ಲಿದ್ದು 0 ಬರುತ್ತೆ. 2 ಯೂನಿಟ್ಸ್ ರೈಟಿಗೆ ಶಿಫ್ಟ್ ಆಗುತ್ತೆ. ನಾವು ಮತ್ತೆ ಈಗ ವಾಪಸ್ಸು ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ಓವರ್ಲ್ಯಾಪಿಗೆ ಹೋಗೋಣ. ಈಗ ನಾನು 0 ಎಡ್ಜು ಎರಡು ಕೋಯಿನ್ಸೈಡ್ ಆಗಿದೆ. ನಾನು ಸ್ವಲ್ಪ ರೈಟಿಗೆ ಶಿಫ್ಟ್ ಮಾಡ್ತೀನಿ. ರೈಟಿಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಟುವರ್ಡ್ಸ್ ರೈಟಿಗೆ ಶಿಫ್ಟ್ ಮಾಡ್ತಿರೋದ್ರಿಂದ ಇದು ಪಾಸಿಟಿವ್ ಶಿಫ್ಟ್ ಆಗುತ್ತೆ. ರಿಫ್ಲೆಕ್ಟೆಡ್ ಸಿಗ್ನಲ್ನ ರೈಟಿಗೆ ಶಿಫ್ಟ್ ಮಾಡಿದ್ರೆ ಪಾಸಿಟಿವ್ ಶಿಫ್ಟ್ ಆಗುತ್ತೆ. ಇಲ್ಲಿ ಶಿಫ್ಟ್ ಮಾಡಿರೋ ಅಮೌಂಟು ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಒಂದು ವೇರಿಯೇಬಲ್ ಟಿ ಅಂತ ತೊಗೊಳ್ತೀನಿ. ಸೊ ಇದು +t ಆಗುತ್ತೆ.
ಸೊ ಇದು ನನಗೆ ಓವರ್ಲ್ಯಾಪ್ ರೀಜನ್ ಆಗುತ್ತೆ. ಈ ಓವರ್ಲ್ಯಾಪಿನ ಏರಿಯಾ ನಾನಿಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ವೈ ಆಫ್ ಟಿ ಅಲ್ಲಿ. ಈ ಏರಿಯಾ ಇಲ್ಲಿ ಇಷ್ಟಿದೆ. ಸೊ ಈ ಪಾಯಿಂಟಲ್ಲಿ ಈ ಏರಿಯಾ ಇಷ್ಟಿದೆ ಅಂತ. ಇಲ್ಲಿ ರೇಂಜ್ ಆಫ್ ಓವರ್ಲ್ಯಾಪ್ ಕ್ಯಾಲ್ಕುಲೇಟ್ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡ್ಬೋದು ನಾವು ರೇಂಜ್ ಆಫ್ ಓವರ್ಲ್ಯಾಪ್ ಯಾವ್ದು ಕೊಡ್ತಿದೆ ಅಂದರೆ ನಮಗೆ ಒಂದು ಎಡ್ಜು ಎಕ್ಸ್ ಆಫ್ ಟೌ ಇಂದ ಸಿಗ್ತಿದೆ ನಮಗೆ, ಇನ್ನೊಂದು ಎಡ್ಜು ಹೆಚ್ ಆಫ್ ಮೈನಸ್ ಟೌ ಇಂದ ಸಿಗ್ತಿದೆ. ಸೊ ಎಡ್ಜ್ ಆಫ್ ಎಕ್ಸ್ ಆಫ್ ಟೌ 0 ಒಂದು ಸಪೋರ್ಟ್ ಕೊಡ್ತಿದೆ, ಇನ್ನೊಂದು ಸಪೋರ್ಟ್ ಕೊಡ್ತಿರೋದು ಹೆಚ್ ಆಫ್ ಮೈನಸ್ ಟೌದು. ಸೊ ರೇಂಜ್ ಆಫ್ ಓವರ್ಲ್ಯಾಪು 0 to t ಇರುತ್ತೆ. ನಾವು ಇದನ್ನು ಇನ್ನೂ ಫರ್ದರ್ ಇನ್ಕ್ರೀಸ್ ಮಾಡಿದ್ರು ಇಲ್ಲಿ ಏರಿಯಾ ಜಾಸ್ತಿ ಆಗಿದೆ, ಪ್ಲಸ್ ಇಲ್ಲಿ ಮತ್ತೆ ರೇಂಜ್ ಆಫ್ ಓವರ್ಲ್ಯಾಪ್ 0 to t ಇದೆ. ಇನ್ನೂ ಒಂಚೂರು ಇನ್ಕ್ರೀಸ್ ಮಾಡಿದ್ರೆ ಇದು t = 1 ಆಗುತ್ತೆ. ಎಕ್ಸಾಕ್ಟ್ಲಿ t = 1 ಕೂಡ 0 to t ಓವರ್ಲ್ಯಾಪ್ ಆಗುತ್ತೆ. ಆದರೆ ಇದು ಏರಿಯಾ ಕಂಪ್ಯೂಟ್ ಮಾಡೋದು ಈಸಿ, ಯಾಕೆಂದರೆ ಇದು ಕಂಪ್ಲೀಟ್ಲಿ ಅರ್ಧ ಪಲ್ಸ್ ಒಳಗೆ ಬಂದಿರೋದ್ರಿಂದ ಇದ್ರ ವಿಡ್ತು 1 ಇದೆ, ಹೈಟು 1 ಇದೆ. ಸೊ ಏರಿಯಾ 1 ಆಗಿಬಿಡುತ್ತೆ. ಸೊ ಈ ಗ್ರಾಫ್ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ ಏರಿಯಾ ಅಟ್ 1 ಎಷ್ಟಾಗುತ್ತೆ ಅಂದರೆ 1 ಇದೆ. ಸೊ ವೈ ಆಫ್ 1 ಅಂದರೆ ಎಕ್ಸ್ ಆಫ್ ಟೌ ಮತ್ತು ಹೆಚ್ ಆಫ್ 1 ಮೈನಸ್ ಟೌ ಮಲ್ಟಿಪ್ಲೈ ಮಾಡ್ತೀವಿ. ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ಏರಿಯಾ ಸಿಗ್ತಿದೆ, ಈ ಬೌಂಡ್ರಿ ಸಿಗ್ತದೆ. ಈ ಬೌಂಡ್ರಿದ ಏರಿಯಾ 1 ಬರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ನಮಗೆ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ, ನೀವು ಇದು ಗಮನಿಸ್ಬೋದು. ಆದರೆ ರೇಂಜ್ ಆಫ್ ಓವರ್ಲ್ಯಾಪ್ ಮಾತ್ರ ಸೇಮ್ ಇರುತ್ತೆ, 0 to t 0 to t. ಸೊ 0 to t ಇದು t = 2 ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಯಾಕೆಂದರೆ ಕಂಪ್ಲೀಟ್ ಪಲ್ಸು ಇದು ಇದು ಯೂನಿಟ್ ಸ್ಟೆಪ್ ಒಳಗಡೆ ಬಂದುಬಿಡುತ್ತೆ. ಸೊ ರೇಂಜ್ ಆಫ್ ಓವರ್ಲ್ಯಾಪ್ 0 to t ಅಲ್ಲೇ ಇರುತ್ತೆ, ಬಟ್ ಇಲ್ಲಿ ಏರಿಯಾ ಫೈಂಡ್ ಮಾಡೋದು ಮತ್ತೆ ಈಸಿ ಆಗುತ್ತೆ ಇದು, ಯಾಕೆಂದರೆ ವಿಡ್ತ್ 2 ಇದೆ, ಹೈಟ್ 1 ಇದೆ. ಸೊ t = 2 ಅಲ್ಲಿ ಏರಿಯಾ 2 ಇದೆ, ವೈ ಆಫ್ ಟಿ. ರೇಂಜ್ ಆಫ್ ಓವರ್ಲ್ಯಾಪು 0 to t ಎಲ್ಲಿಂದ ಎಲ್ಲಿವರೆಗೂ ಅಂದರೆ 0 ಇಂದ ಓವರ್ಲ್ಯಾಪ್ ಶುರು ಆಗಿದೆ. t = ಇದು ರೇಂಜ್ ಆಫ್ ಓವರ್ಲ್ಯಾಪು, ಇದು ರೇಂಜ್ ಆಫ್ ಓವರ್ಲ್ಯಾಪ್ ಎಲ್ಲಿಂದ ಅಂದರೆ t = 0 to 2 ಅಂದರೆ 0 ಓವರ್ಲ್ಯಾಪ್ ಶುರು ಆಯಿತು, t = 1ಗೆ ಅರ್ಧ ಪಲ್ಸ್ ಒಳಗೆ ಬಂದಿದೆ, t = 2ಗೆ ಕಂಪ್ಲೀಟ್ ಪಲ್ಸ್ ಒಳಗೆ ಬಂದಿದೆ. ಅಲ್ಲಿವರೆಗೂ ರೇಂಜ್ ಆಫ್ ಓವರ್ಲ್ಯಾಪ್ 0 to 2ನೇ. ಸೊ ಅದಕ್ಕೆ ನಾವು ಮ್ಯಾಥಮೆಟಿಕಲಿನೂ ಬರಿಬೋದು, ವೈ ಆಫ್ ಟಿ ಈ 0 for t less than 0, ಯಾಕೆಂದರೆ ನೋ ಓವರ್ಲ್ಯಾಪ್ ಇನ್ ದ ನೆಗೆಟಿವ್ ಸೈಡು. 0 to 2 ವೈ ಆಫ್ ಟಿಗೆ ರೇಂಜ್ ಆಫ್ ಓವರ್ಲ್ಯಾಪ್ ಏನಾಗುತ್ತೆ ಅಂದರೆ 0 to t ಆಗುತ್ತೆ. ಇದು ರೇಂಜ್ ಆಫ್ ಓವರ್ಲ್ಯಾಪು 0 to t. ಎರಡರದ್ದು ಎಕ್ಸ್ ಆಫ್ ಟೌ ಮತ್ತು ಹೆಚ್ ಆಫ್ ಟಿ ಮೈನಸ್ ಟೌ ಎರಡು ಆ್ಯಂಪ್ಲಿಟ್ಯೂಡ್ 1 ಇರೋದ್ರಿಂದ 1 × 1 d ಆಗುತ್ತೆ. ಇದರದ್ದು ಇಂಟಗ್ರೇಷನ್ ಟೌ t to 0 t ಆಗಿಬಿಡುತ್ತೆ. ಸೊ ವೈ ಆಫ್ ಟಿ ನಾನು ಇಲ್ಲಿ ಬರಿತೀನಿ, ವೈ ಆಫ್ ಟಿ = ಇಂಟಗ್ರೇಷನ್ t ಅಥವಾ 0 ಬರೆಯೋಣ ಫಸ್ಟು. 0 for t less than 0, t for 0 to 2. ಇದು ಕಂಟಿನ್ಯೂಸ್ ಆಗಿ ಟೀನೇ ಇರಲ್ಲ, ಯಾಕೆ ಅಂದರೆ ನಾವು ನೋಡ್ತೀವಿ ಈಗ t > 2ಗೆ ಏನು ಬರುತ್ತೆ ನೋಡೋಣ. t > 2ಗೆ ಏನಾಗುತ್ತೆ ಅಂದರೆ ಪಲ್ಸ್ ಫುಲ್ ಒಳಗೆ ಬಂದುಬಿಡುತ್ತೆ. ಫುಲ್ ಒಳಗೆ ಬಂದಾಗ ರೇಂಜ್ ಆಫ್ ಓವರ್ಲ್ಯಾಪು ಸಪೋರ್ಟ್ ನಮಗೆ ಒಂದು ಸಪೋರ್ಟ್ ಹೋಗುತ್ತೆ ಎಕ್ಸ್ ಆಫ್ ಟೌವಿಂದ. ಎಕ್ಸ್ ಆಫ್ ಟೌ ನಮಗೆ ಈಗ ಸಪೋರ್ಟ್ ಮಾಡಲ್ಲ ರೇಂಜ್ ಆಫ್ ಓವರ್ಲ್ಯಾಪಿಗೆ. ರೇಂಜ್ ಆಫ್ ಓವರ್ಲ್ಯಾಪಿಗೆ ಸಪೋರ್ಟ್ ಮಾಡೋ ಎರಡೂ ಎಡ್ಜು ಇವಾಗ ಹೆಚ್ ಆಫ್ ಮೈನಸ್ ಟೌದೇ ಇರುತ್ತೆ. ಸೊ ಈಗ ರೇಂಜ್ ಆಫ್ ಓವರ್ಲ್ಯಾಪ್ ನಮಗೆ ಸಿಗೋದೇ ಇಷ್ಟು. ರೇಂಜ್ ಆಫ್ ಓವರ್ಲ್ಯಾಪನ್ನು ನಾವೀಗ -2 + t to 0 + t ತನಕ ತಗೋಬೋದು. ಸೊ ಇದನ್ನು ಇಂಟಗ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದೊಂದು ರೆಕ್ಟಾಂಗ್ಯುಲರ್ ಪಲ್ಸು, ವಿಡ್ತ್ 2 ಇದೆ, ಹೈಟ್ 1 ಇದೆ. ಸೊ ಕಾನ್ಸ್ಟೆಂಟಾಗಿ 2ಗೆ ಇದು ನಿಂತು ಬಿಡುತ್ತೆ. ಇದು ನಾವು ಎಷ್ಟೇ ಇನ್ಕ್ರೀಸ್ ಮಾಡಿದ್ರು 2ಲೇ ಇರುತ್ತೆ, ಯಾಕೆಂದರೆ ಇಷ್ಟೇ ನಮಗೆ ರೇಂಜ್ ಆಫ್ ಓವರ್ಲ್ಯಾಪ್ ಸಿಗೋದು. ಸೊ ವೈ ಆಫ್ ಟಿನ ಏನು ಬರಿಬೋದು ಅಂದರೆ ನಾವು ವೈ ಆಫ್ ಟಿ = ಇಂಟಗ್ರೇಷನ್ 0 for t less than 0, ಓವರ್ಲ್ಯಾಪ್ ಇಲ್ಲ, ಯಾಕೆಂದರೆ ನೋ ಓವರ್ಲ್ಯಾಪ್ for t less than 0, ನೋ ಓವರ್ಲ್ಯಾಪ್. 0 to 2 ಅಂದರೆ ಪಲ್ಸ್ ಕಂಪ್ಲೀಟ್, ಇದು ವಿಡ್ತ್ ಆಫ್ ಪಲ್ಸ್ 0 to 2. ಈಗ ವಿಡ್ತ್ ಆಫ್ ದ ಪಲ್ಸ್ 5 ಇದ್ದರೆ 0 to 5 ಅಂತ ಬರೀಬೇಕಾಗತ್ತೆ. ಸೊ 0 to 2 ಏನು ಏರಿಯಾ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಯಾಕೆಂದರೆ ಲೀನಿಯರ್ಲಿ ಅದು ಒಳಗಡೆ ಬರ್ತಾ ಇರುತ್ತೆ. ಇದು ರೆಕ್ಟಾಂಗ್ಯುಲರ್ ಪಲ್ಸು ಯೂನಿಟ್ ಸ್ಟೆಪ್ ಫಂಕ್ಷನ್ ಒಳಗಡೆ ಅಲ್ಲಿವರೆಗೂ ಇದು ರೈಸ್ ಆಗುತ್ತೆ. ರೈಸ್ ಆದ್ರೆ ನಾವು ಟಿ ಅಂತ ತಗೋಬೇಕು. 0 ಇದ್ದಾಗ 0, 1 ಇದ್ದಾಗ 1, 2 ಇದ್ದಾಗ 2, 0.5 ಇದ್ದಾಗ 0.5, 0.25 ಇದ್ದಾಗ 0.25 ಆ ಥರ. ಆಮೇಲೆ t > 2ಗೆ ಏರಿಯಾ ಕಾನ್ಸ್ಟೆಂಟ್ ಆಗಿಬಿಡುತ್ತೆ, t > 2ಗೆ 2 ಆಗಿಬಿಡುತ್ತೆ. ಸೊ ಇದು ಕನ್ವಲ್ಯೂಷನ್ ಇಂಟಗ್ರಲ್ ಆಫ್ ಯೂನಿಟ್ ಸ್ಟೆಪ್ ಫಂಕ್ಷನ್ ವಿತ್ ಯೂನಿಟ್ ಸ್ಟೆಪ್ ಫಂಕ್ಷನ್. ಇದನ್ನು ನಾವು ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇವಾಗ ಕೊಟ್ಟಿರೋ ಫಂಕ್ಷನು ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ, ಹೆಚ್ ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ ಮೈನಸ್ ಯು ಆಫ್ ಟಿ ಮೈನಸ್ 2. ಇವೆರಡನ್ನು ಪ್ಲಾಟ್ ಮಾಡ್ಕೊಳ್ಳೋಣ ಫಸ್ಟು. ಎಕ್ಸ್ ಆಫ್ ಟಿ ಅಂದರೆ 0, 1, 2, 3, ಇದು ಟೌ ಆ್ಯಂಪ್ಲಿಟ್ಯೂಡ್ 1, ಇದು ಎಕ್ಸ್ ಆಫ್ ಟೌ. ಹೆಚ್ ಆಫ್ ಟೌ ಅಂದರೆ 0,
1 2. ಸೊ ವೈ ಆಫ್ ಟಿ ಹೇಗೆ ಬರುತ್ತೆ, ನಾವು ಡೈರೆಕ್ಟಾಗಿ ಬರಿಬೋದು. ಅದು ಹೇಗೆ ಬರಿಬೋದು ಅಂದರೆ ವೈ ಆಫ್ ಟಿನ ವೈ ಆಫ್ ಟಿ ಎಲ್ಲಿಂದ ಓವರ್ಲ್ಯಾಪ್ ಶುರು ಆಗುತ್ತೆ, ಓವರ್ಲ್ಯಾಪ್ ಎಲ್ಲಿಂದ ಶುರು ಆಗುತ್ತೆ ಅಂತ ನಾವು ಫೈಂಡ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎಕ್ಸ್ ಆಫ್ ಟಿ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎಚ್ ಆಫ್ ಟಿನ ಆ್ಯಡ್ ಮಾಡ್ತೀವಿ. 0 + 0 0 ಆಗುತ್ತೆ. ಸೊ 0 ಇಂದ ಶುರು ಆಗುತ್ತೆ 1 2. ನೆಕ್ಸ್ಟು 0 ಇಂದ ಶುರು ಆದಮೇಲೆ ಓವರ್ಲ್ಯಾಪು ಜಾಸ್ತಿ ಆಗ್ತಾ ಹೋಗುತ್ತೆ. 0 ಇಂದ ಎಲ್ಲಿವರೆಗೂ ಓವರ್ಲ್ಯಾಪ್ ಜಾಸ್ತಿ ಆಗುತ್ತೆ ಅಂದರೆ ವಿಡ್ತ್ ಆಫ್ ಹೆಚ್ ಆಫ್ ಟಿ 2 ಇದೆ. ಸೊ ಇಲ್ಲಿವರೆಗೂ ಇದು ರೈಸ್ ಆಗುತ್ತೆ. ಸೊ ಇದು ರೈಸ್ ಆದಮೇಲೆ ಆಫ್ಟರ್ 2 ಒಂದ್ಸಲ ಅದು ಕಂಪ್ಲೀಟ್ಲಿ ಪಲ್ಸ್ ಒಳಗೆ ಹೋದ್ಮೇಲೆ ಇದು ಕಾನ್ಸ್ಟೆಂಟಾಗಿ ಹಿಂಗೆ ಬಂದ್ಬಿಡು. ಸೊ ಇದನ್ನು ನಾವು ವೈ ಆಫ್ ಟಿ ಟಿ ಫಾರ್ 0 to 2, 2 ಫಾರ್ ಟಿ ಗ್ರೇಟರ್ ದೆನ್ 2, 0 ಫಾರ್ ಟಿ ಲೆಸ್ ದೆನ್ 0 ಬರಿಬೋದು. ಇದನ್ನು ನಾವು ರ್ಯಾಂಪ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಬರಿಬೋದು. ಏನಂದರೆ ಆರ್ ಆಫ್ ಟಿ ಮೈನಸ್ 0 to 2 ಆರ್ ಆಫ್ ಟಿ ಇದೆ. ಇದ್ರದ್ದು ಸ್ಲೋಪ್ 1 ಇದೆ, ಇದ್ರ ಸ್ಲೋಪ್ 0 ಇದೆ. ಸ್ಲೋಪ್ 1 ಇರೋದು 0 ಆಗಬೇಕು ಅಂದರೆ ನೆಗೆಟಿವ್ ಸ್ಲೋಪ್ ಇದಕ್ಕೆ ಆ್ಯಡ್ ಮಾಡಬೇಕು. -1 ಸ್ಲೋಪನ್ನು ಮೈನಸ್ ಆರ್ ಆಫ್ ಟಿ ಮೈನಸ್ 2 ಮಾಡಿದ್ರೆ ನಮಗೆ ಇದೇ ಸಿಗ್ನಲ್ ಬರುತ್ತೆ. ಸೊ ಇನ್ನೊಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ತಗೊಳ್ಳೋಣ, ಡೈರೆಕ್ಟಾಗಿ ಹೇಗೆ ಬರೆಯೋದು ನೋಡೋಣ. ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ ಪ್ಲಸ್ 3, ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದು. ಹೆಚ್ ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ ಪ್ಲಸ್ 3 ಮೈನಸ್ ಯು ಆಫ್ ಟಿ ಮೈನಸ್ 3 ಮಾಡೋಣ. ಸೊ ಎಕ್ಸ್ ಆಫ್ ಟಿ ಅಂದರೆ ಅಥವಾ ಎಕ್ಸ್ ಆಫ್ ಟೌ ಅಂತ ಬರೋಣ. ಎಕ್ಸ್ ಆಫ್ ಟೌ ಅಂದರೆ -3 -2 -1 0 1 2 ಥರ ಟೌ ಬರುತ್ತೆ. ಇದು -3 ಶುರು ಆಗುತ್ತೆ. ಹೆಚ್ ಆಫ್ ಟೌ ಎಲ್ಲಿಂದ ಬರುತ್ತೆ ನೋಡೋಣ. ಹೆಚ್ ಆಫ್ ಟೌ -3 to +3 ಬರುತ್ತೆ. ಇದು ನೀವು ಮಾಡ್ಬೋದು, ಇದನ್ನು ನೀವು ಮಾಡಿದ್ರೆ ಗೊತ್ತಾಗುತ್ತೆ. ಇದು ಬೇಸಿಕ್ ಆಪರೇಷನ್ಸ್ ಆನ್ ಸಿಗ್ನಲ್ಸು. -3 to +3 ಒಂದು ಪಲ್ಸ್ ಬರುತ್ತೆ. ಇದು ಆ್ಯಂಪ್ಲಿಟ್ಯೂಡ್ 1. ಸೊ ಇದ್ರ ವಿಡ್ತ್ ಏನಾಗುತ್ತೆ ಅಂದರೆ 6 ಆಗುತ್ತೆ. ವಿಡ್ತ್ ಈಸ್ ಈಕ್ವಲ್ ಟು 6. ಈಗ ನಾವು ವೈ ಆಫ್ ಟಿನ ಡೈರೆಕ್ಟಾಗಿ ಬರೋಣ. ವೈ ಆಫ್ ಟಿ ಎಲ್ಲಿಂದ ಶುರು ಆಗುತ್ತೆ ಅಂತ ಫೈಂಡ್ ಮಾಡೋಕ್ಕೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎಕ್ಸ್ ಆಫ್ ಟೌ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹೆಚ್ ಆಫ್ ಟೌನ ಆ್ಯಡ್ ಮಾಡೋಣ. -6 ಶುರು ಆಗುತ್ತೆ ಓವರ್ಲ್ಯಾಪ್. ಸೊ -6 ಇಂದ -5 -4 -3 -2 -1 0 1 2 3. -6 ಇಂದ ಇದು ಲೀನಿಯರ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ ಅಂದರೆ ವಿಡ್ತ್ ಆಫ್ ಹೆಚ್ ಆಫ್ ಟೌ ಅಂದರೆ 6. ಸೊ ಇಲ್ಲಿಂದ ಇಲ್ಲಿವರೆಗೂ ಇದು ಲೀನಿಯರ್ಲಿ ಇನ್ಕ್ರೀಸ್ ಆಗುತ್ತೆ. ಅಂದರೆ -6 ಇಂದ 0ವರೆಗೂ ಹೋಗೋವರೆಗೂ ಅದು ಪಲ್ಸು ಕಂಪ್ಲೀಟ್ಲಾಗಿ ಒಳಗೆ ಹೋಗಿರಲ್ಲ. ಸೊ ಅಟ್ 0 ಅದು ಕಂಪ್ಲೀಟ್ಲಿ ಒಳಗಿರುತ್ತೆ ಸಿಗ್ನಲ್. ಬೇಕಾದ್ರೆ ಈಗ ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ಇದು ಟಿ ಈಸ್ ಈಕ್ವಲ್ ಟು 0 ಅಲ್ಲಿ ಕಂಪ್ಲೀಟ್ ಪಲ್ಸ್ ಒಳಗಿದೆ. ಆಮೇಲೆ ಆ್ಯಂಪ್ಲಿಟ್ಯೂಡು ಕಾನ್ಸ್ಟೆಂಟಾಗಿ ಇದರಲ್ಲಿ 6 ಬರುತ್ತೆ. ಐ ಆಫ್ ಟಿ ಇದು ವಿಡ್ತ್ ಈಸ್ ಈಕ್ವಲ್ ಟು 6. ಮತ್ತು ಇದು ಹೈಟ್ ಕೂಡ ನಾವು ವಿಡ್ತ್ ಅಂತಲೇ ತೊಗೋಬೇಕಾಗುತ್ತೆ. ಇದು ಹೈಟ್ ವಿಡ್ತ್ ಈಸ್ ಈಕ್ವಲ್ ಟು 6 ಅಲ್ಲೇ. ಯಾಕೆಂದರೆ ಏರಿಯಾ ಕಂಪ್ಲೀಟ್ ಏರಿಯಾ ಎಷ್ಟು ಅಂದರೆ ಇದ್ರದ್ದು 6 × 1 ಹೈಟ್ ಅಂದರೆ ಹೈಟ್ 1 ಡ್ಯೂರೇಷನ್ 6 ರೆಕ್ಟಾಂಗ್ಯುಲರ್ ವಿಡ್ತ್ 6 × 1 6 ಆಗಿಬಿಡುತ್ತೆ. ವೈ ಆಫ್ ಟಿ ನಾವು ಡೈರೆಕ್ಟಾಗಿ ಅಥವಾ ಈಕ್ವೇಷನ್ ಹೇಗೆ ಬರಿಬೋದು ಅಂದರೆ ಟಿ ಪ್ಲಸ್ 6 ಫ್ರಮ್ -6 to 0. ಆಮೇಲೆ ಇದು 6 ಟಿ ಗ್ರೇಟರ್ ದೆನ್ 0 0 ಫಾರ್ ಟಿ ಲೆಸ್ ದೆನ್ -6 ಆಗುತ್ತೆ. ಅಥವಾ ಇದನ್ನು ನಾವು ಎಲಿಮೆಂಟರಿ ಸಿಗ್ನಲ್ಸ್ ಬರೀಬೇಕು ಅಂದರೆ ಆರ್ ಆಫ್ ಟಿ ಪ್ಲಸ್ 6 ಇದರಿಂದ ಆರ್ ಆಫ್ ಟಿ ಪ್ಲಸ್ 6 ಸಿಗುತ್ತೆ. ಸ್ಲೋಪ್ +1 ಇದರ ಸ್ಲೋಪ್ 0 -1 ಇಂದ -1 ಸ್ಲೋಪು ಆರ್ ಆಫ್ ಇದು 0 ಕಟ್ ಮಾಡಬೇಕು ಆರ್ ಆಫ್ ಟಿ. ಸೊ ವೈ ಆಫ್ ಟಿ ಈಸ್ ಈಕ್ವಲ್ ಟು ಆರ್ ಆಫ್ ಟಿ ಪ್ಲಸ್ 6 ಮೈನಸ್ ಆರ್ ಆಫ್ ಟಿ ಆಗುತ್ತೆ. ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಮಾಡೋಣ. x of t is equal to u of t minus 3. h of t is equal to
ಯು ಆಫ್ ಟಿ ಮೈನಸ್ ಟು ಪ್ಲಸ್ ಯು ಆಫ್ ಟಿ ಮೈನಸ್ ಟು ಮೈನಸ್ ಮಾಡೋಣ, ಆಫ್ ಟಿ ಮೈನಸ್ ಟು ಮೈನಸ್ ಯು ಆಫ್ ಟಿ ಪ್ಲಸ್ ಟು, ಅಥವಾ ಯು ಆಫ್ ಟಿ ಪ್ಲಸ್ ಟು, ಯು ಆಫ್ ಟಿ ಪ್ಲಸ್ ಟು ಮೈನಸ್ ಯು ಆಫ್ ಟಿ ಮೈನಸ್ ಟು ಮಾಡೋಣ. ಸೊ ಎಕ್ಸ್ ಆಫ್ ಟಿ ಪ್ಲಾಟ್ ಮಾಡಿದರೆ ನಮಗೆ 3 to infinity ಬರುತ್ತೆ. ಸೊ ಇದನ್ನು ಎಕ್ಸ್ ಆಫ್ ಟೌ ಅಂತ ಬರೀಬೋದು, ರೂಟ್ 1. ನೆಕ್ಸ್ಟು ಹೆಚ್ ಆಫ್ ಟೌ ಏನಾಗುತ್ತೆ ಅಂದರೆ -2 to +2 ಬರುತ್ತೆ. ಸೊ ಇದು ಯು ಆಫ್ ಟಿ ಪ್ಲಸ್ ಟು ಅಂದರೆ -2, ಯು ಆಫ್ ಟಿ ಮೈನಸ್ ಟು ಅಂದರೆ +2. ಸೊ ಇವೆರಡು. ವೈ ಆಫ್ ಟಿ ಎಲ್ಲಿಂದ ಶುರು ಆಗುತ್ತೆ? ಸೊ ಇದು ವಿಡ್ತ್ ಆಫ್ ಹೆಚ್ ಆಫ್ ಟೌ ಏನಾಗುತ್ತೆ ಅಂದರೆ 4 ಆಗುತ್ತೆ. ವಿಡ್ತ್ ಆಫ್ ಹೆಚ್ ಆಫ್ ಟೌ 4 ಆಗುತ್ತೆ. ಸೊ ಇದ್ರದ್ದು ಏರಿಯಾ ಮ್ಯಾಕ್ಸಿಮಮ್ ಏರಿಯಾ 4 ಇರುತ್ತೆ, ಮ್ಯಾಕ್ಸಿಮಮ್ ಏರಿಯಾ 4. ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಲ್ಲಿಂದ ವೈ ಆಫ್ ಟಿ ಶುರುವಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಓವರ್ಲ್ಯಾಪು 3 - 2 1 ಆಗುತ್ತೆ. ಸೊ ಟಿ ಲೆಸ್ ದೆನ್ 1ಗೆ ನೋ ಓವರ್ಲ್ಯಾಪ್ ಶುರು ಆಗೋದು 1 ಶುರು ಆಗುತ್ತೆ. ಎಲ್ಲಿವರೆಗೂ ನೋಡೋಣ, 1 ಲೆಸ್ ದೆನ್ ಟಿ ಲೆಸ್ ದೆನ್ 5, ಯಾಕೆಂದರೆ ವಿಡ್ತ್ 4 ಇದೆ. ವಿಡ್ತ್ 4 ಇರೋದ್ರಿಂದ 1 to 5 ಇದು ರೈಸ್ ಆಗಲೇಬೇಕು. ಆಮೇಲೆ ಟಿ ಗ್ರೇಟರ್ ದೆನ್ 5ಗೆ ಇದು ಮ್ಯಾಕ್ಸಿಮಮ್ ಏರಿಯಾ 4 ಇದೆ. ಸೊ ಇಲ್ಲಿಗೆ ಇದು ನಿಲ್ಲುತ್ತೆ. 1 to 5 ಏನು ಬರುತ್ತೆ ಈಕ್ವೇಷನು ಅಂದರೆ ಈ ವೈ ಆಫ್ ಟಿ 1 ಶುರು ಆಗುತ್ತೆ. 0 ಇಲ್ಲ, 1 2 3 4 5. ಸೊ 1 to 5ವರೆಗೂ ಲೀನಿಯರ್ಲಿ ಇನ್ಕ್ರೀಸ್ ಆಗುತ್ತೆ ಏರಿಯಾ. ಇದು ದಿಸ್ ಈಸ್ ಮೈ ವಿಡ್ತ್ ಆಫ್ ಹೆಚ್ ಆಫ್ ಟೌ 4 ಇದೆ. ಸೊ ಇದ್ರ ಏರಿಯಾ ಮ್ಯಾಕ್ಸಿಮಮ್ ಏರಿಯಾ ಇದು ರೀಚ್ ಆಗೋದು 4. ಸೊ ಇಲ್ಲಿಂದ ಇದು ಹೀಗಿರುತ್ತೆ. ಸೊ ಈ ಫಂಕ್ಷನ್ ಏನು ಅಂದರೆ ಟಿ ಮೈನಸ್ ಒನ್ ಆಗುತ್ತೆ, ಯಾಕಂದರೆ ಇದು 1 ಒಂದು ರ್ಯಾಂಪ್ ಶುರು ಆಗಿರೋದ್ರಿಂದ ಇದು ಆರ್ ಆಫ್ ಟಿ, ಅದು ಬರೀ ಟಿ -1 ಆಗುತ್ತೆ. ವೈ ಆಫ್ ಟಿನ ನಾವು ಹೇಗೆ ಬರಿಬೋದು, ಎಲಿಮೆಂಟ್ರಿ ಸಿಗ್ನಲ್ಸ್ ಯೂಸ್ ಮಾಡ್ಕೊಂಡಿದ್ರೆ ಆರ್ ಆಫ್ ಟಿ -1 ಎಲ್ಲಿವರೆಗೂ 5ವರೆಗೂ ಇದೆ +1 ಇದು ಸ್ಲೋಪ್ 0 ಆಗುತ್ತೆ. ಸ್ಲೋಪ್ 0 ಆಗಬೇಕಂದ್ರೆ -1 ಸ್ಲೋಪ್ ಜೊತೆ ಆ್ಯಡ್ ಮಾಡಬೇಕು, ಆರ್ ಆಫ್ ಟಿ -5 ಆಗುತ್ತೆ. ಸೊ ಈ ಥರ ಯೂನಿಟ್ ಸ್ಟೆಪ್ ಫಂಕ್ಷನ್ ಮತ್ತು ರೆಕ್ಟಾಂಗ್ಯುಲರ್ ಫಂಕ್ಷನ್ಗೆ ಕನ್ವಲ್ಯೂಷನ್ ನಾವು ವಿತೌಟ್ ಇಂಟಗ್ರೇಷನ್ ಆರ್ ವಿತೌಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಕೆಲವು ಪ್ರಾಬ್ಲಮ್ ಮಾಡೋಣ. ಥ್ಯಾಂಕ್ ಯು.